ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ಆತಂಕ ಇದೆ. ಇನ್ನೊಂದು ಕಡೆ ಭಾರತ ಜೊತೆಗೆ ಅಮೆರಿಕದ ವ್ಯಾಪಾರ ಒಪ್ಪಂದಕ್ಕೆ ಮುದ್ರೆ ಬಿದ್ದಿದೆ. ಯಾಕಂದ್ರೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಭಾರತಕ್ಕೆ ಬಂದಿದ್ದಾರೆ. ಬೆಳಗ್ಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾ ಏರ್ಪೋರ್ಟ್ಗೆ ಬಂದರು. ಅಲ್ಲಿಂದ ಮದರ್ ತೆರೇಸಾ ಸ್ಥಾಪಿಸಿದ ಮಿಷನರೀಸ್ ಆಫ್ ಚಾರಿಟಿಯ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಅಲ್ಲಿಂದ ಸೀದಾ ದೆಹಲಿಗೆ ಬಂದಂತಹ ಅಮೆರಿಕದ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರು. ಅಮೆರಿಕಾಗೂ ಭೇಟಿ ನೀಡುವಂತೆ ಪ್ರಧಾನಿ ಮೋದಿ ಅವರನ್ನು ರೂಬಿಯೋ ಆಹ್ವಾನಿಸಿದ್ದಾರೆ. ಇದಾದ ಮೇಲೆ ಅಮೆರಿಕ ಭಾರತ ದ್ವಿಪಕ್ಷೀಯ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಪ್ರಮುಖ ಚರ್ಚೆಗಳು ಉಭಯ ನಾಯಕರುಗಳ ನಡುವೆ ನಡೆದಿವೆ. ಕೊಲ್ಲಿ ಯುದ್ಧ ನಿಲ್ಲಿಸೋದಕ್ಕೆ, ಶಾಂತಿಯುತ ಪರಿಹಾರಕ್ಕಾಗಿ ಸಂವಾದ ಮತ್ತು ರಾಜತಾಂತ್ರಿಕತೆ ಸೂತ್ರ ಪಾಲಿಸುವುದಕ್ಕೆ ಪ್ರಧಾನಿ ಮೋದಿಯವರು ಕರೆ ನೀಡಿದರು. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆ ಪ್ರಯತ್ನಗಳಿಗೆ ಭಾರತ ಸ್ಥಿರ ಬೆಂಬಲ ನೀಡುವುದಾಗಿ ಪುನರುಚ್ಚರಿಸಿದೆ. ಜಾಗತಿಕ ಇಂಧನ ಮಾರುಕಟ್ಟೆಗಳನ್ನು ಒತ್ತೆಯಾಳಾಗಿ ಇಟ್ಟುಕೊಳ್ಳದೇ ಇರುವ ನಿರ್ಬಂಧಗಳನ್ನು ಸಡಿಲಿಸಲು ಮೋದಿ ಮನವಿ ಮಾಡಿದರು. ಇದೇ ವೇಳೆ ಇಂಡೋ ಪೆಸಿಫಿಕ್ ಅಭಿವೃದ್ಧಿಗೆ ಭಾರತದ ಪಾತ್ರದ ಮುಖ್ಯ ಅಂತ ಟ್ರಂಪ್ ಬಲಗೈ ಬಂಟ ರೂಬಿಯೋ ಪ್ರಧಾನಿ ಬಳಿಯಲ್ಲಿ ಸಹಕಾರವನ್ನು ಕೇಳಿದ್ದಾರೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಇನ್ನು 3 ದಿನ ಭಾರತದಲ್ಲೇ ಇರ್ತಾರೆ. ಮೇ 26ರಂದು ದೆಹಲಿಯಲ್ಲಿ ನಡೆಯುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸುತ್ತಾರೆ. ಈಗ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ವಾಹನ ಸವಾರರಿಗೆ ಮತ್ತೊಮ್ಮೆ ಇಂಧನ ದರ ಏರಿಕೆಯ ಬಿಸಿ ಇವತ್ತು ಕೂಡ ತಟ್ಟಿತ್ತು. ಬರೀ 10 ದಿನದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ 3ನೇ ಬಾರಿ ಏರಿಕೆಯಾಗಿದೆ. ಇರಾನ್ ಸಂಘರ್ಷದಿಂದಾಗಿ ಕಚ್ಚಾ ತೈಲ ಬೆಲೆಗಳು ಗಗನಕ್ಕೆ ಏರ್ತಾ ಇದ್ದು ಅನಿವಾರ್ಯವಾಗಿ ದೇಶದಲ್ಲೂ ಬೆಲೆ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯ ಸಂಘರ್ಷದಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಂಧನದ ಬೆಲೆ ಜಾಸ್ತಿ ಆಗ್ತಾನೆ ಸಾಗಿದೆ. ನಿನ್ನೆಯಷ್ಟೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ನ್ಯೂಕ್ಲಿಯರ್ ದಾಳಿ ನಡೆಸುವಂತಹ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಇದರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದಿಢೀರಂತ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $109ನಷ್ಟು ಏರಿಕೆ ಕಂಡಿದೆ. ಸಾಗಾಟ ವೆಚ್ಚ, ಅಂತಾರಾಷ್ಟ್ರೀಯ ತೆರಿಗೆ ಬೇರೆ ಇದರಲ್ಲಿ ಸೇರ್ಪಡೆಯಾಗುತ್ತೆ. ಪ್ರತ್ಯೇಕವಾಗಿ ತೈಲ ಕಂಪನಿಗಳು ಇದನ್ನು ಕಟ್ಟಬೇಕಾಗುತ್ತೆ. ಹೀಗಾಗಿ ಆಗ್ತಿರುವ ನಷ್ಟವನ್ನು ಸರಿದೂಗಿಸುವುದಕ್ಕೆ ತೈಲ ಬೆಲೆ ಏರಿಕೆಯ ಹೊರೆಯನ್ನು ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಈಗ ಜನರ ಮೇಲೆ ಹಾಕಿವೆ. 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತ ತೈಲ ಕಂಪನಿಗಳು ಹೇಳಿಕೆಯನ್ನು ನೀಡಿವೆ. ತೈಲ ಬೆಲೆ ಏರಿಕೆಗೂ ಮೊದಲೇ ಪ್ರಧಾನಿ ಮೋದಿ ಜನರಿಗೆ ಸಾಧ್ಯವಾದಷ್ಟು ಸಾರ್ವಜನಿಕ ಸಾರಿಗೆ ಬಳಸಿ ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆ ಕೊಡಿ ಅಂತೆಲ್ಲ ಮನವಿಯನ್ನು ಮಾಡಿದ್ರು. ಯುದ್ಧದ ಕಾರ್ಮೋಡ ಇನ್ನೂ ಕೂಡ ಸರಿದಿಲ್ಲದ ಕಾರಣ ಸದ್ಯಕ್ಕೆ ಇಂಧನದ ದರ ಇಳಿಕೆಯಾಗುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ತೈಲ ಬೆಲೆ ಈಗ ಹ್ಯಾಟ್ರಿಕ್ ರೀತಿಯಲ್ಲಿ ಏರಿಕೆ ಆಗಿರುವಂಥ ಹ್ಯಾಟ್ರಿಕ್ ಬಾರಿಸಿದೆ ಆಲ್ರೆಡಿ. 15 ಮೇ 2026 ಮೊದಲ ಸಲ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ₹3.20 ಏರಿಕೆ ಮಾಡಲಾಗಿತ್ತು. 19 ಮೇ 2026 ಎರಡನೇ ಬಾರಿಗೆ 1 ಲೀಟರ್ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ 87ರಿಂದ 95 ಪೈಸೆಯಷ್ಟು, ಪೆಟ್ರೋಲ್ ಮೇಲೆ 87 ಮತ್ತು ಡೀಸೆಲ್ ಮೇಲೆ 95 ಪೈಸೆಯಷ್ಟು ಏರಿಕೆಯನ್ನು ಮಾಡಲಾಗಿದೆ. ಈಗ 3ನೇ ಸಲ ಅಂದರೆ ಇವತ್ತು ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ 87ರಿಂದ 91 ಪೈಸೆಯಷ್ಟು ಏರಿಕೆಯನ್ನು ಮಾಡಲಾಗಿದೆ. ಇನ್ನು ದೇಶದ ಪ್ರಮುಖ ನಗರಗಳಲ್ಲಿ ಇವತ್ತಿನ ಪ್ರಸ್ತುತ ದರ ಎಷ್ಟಿದೆ ಅನ್ನೋದನ್ನು ನೋಡಿದರೆ, ಬೆಂಗಳೂರಿನ ಪೆಟ್ರೋಲ್ ಬಂಕ್ಗಳಿಗೆ ಹೋದಾಗ ಲೀಟರ್ ಪೆಟ್ರೋಲ್ ದರ ₹108.9 ತಲುಪಿದೆ. ಇನ್ನು ಡೀಸೆಲ್ ದರ ₹96 ತಲುಪಿದೆ. ಇನ್ನು ಚೆನ್ನೈನಲ್ಲಿ 1 ಲೀಟರ್ ಪೆಟ್ರೋಲ್ ₹105.33 ಇದ್ದರೆ ಡೀಸೆಲ್ ಬೆಲೆ ₹97 ತಲುಪಿದೆ. ಮುಂಬೈನಲ್ಲಿ 1 ಲೀಟರ್ ಪೆಟ್ರೋಲ್ ₹99 ಇದ್ದರೆ $99.51 ಇದ್ದರೆ ಡೀಸೆಲ್ ಬೆಲೆ ₹95 ಮುಟ್ಟಿದೆ. ಇನ್ನು ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ 1 ಲೀಟರ್ಗೆ ₹100.37 ಇದ್ದರೆ ಡೀಸೆಲ್ ದರ $92.93 ತಲುಪಿದೆ. ಕೋಲ್ಕತ್ತಾದಲ್ಲಿ ಲೀಟರ್ ಪೆಟ್ರೋಲ್ ದರ ₹110.64 ಎಷ್ಟಿದೆ, ಡೀಸೆಲ್ ಬೆಲೆ $97 ಅಂತ ತಲುಪಿದೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ದರ ಅಂದರೆ ಹೈದರಾಬಾದ್ನಲ್ಲಿ ಲೀಟರ್ ಪೆಟ್ರೋಲ್ ₹112.81 ಮುಟ್ಟಿದ್ರೆ ಹೈದರಾಬಾದ್ನಲ್ಲಿ ಡೀಸೆಲ್ ಬೆಲೆ ಹತ್ರ ₹101 ಅಂದರೆ ಶತಕವನ್ನು ಆಲ್ರೆಡಿ ಬಾರಿಸಿ ಆಗಿದೆ. ಜಾಗತಿಕ ಮಟ್ಟದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ. ಭಾರತದಲ್ಲೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಈ ಬೆಲೆ ಏರಿಕೆಯ ಬಗ್ಗೆ ಜನ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವರು ಬೆಲೆ ಏರಿಕೆ ಅನಿವಾರ್ಯವಾಗಿ ಆಗ್ತಾ ಇದೆ ಅಂತ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಏನು ಕೇಳಿದ್ರೆ ಸರ್, ಅವರು ಸ್ವಲ್ಪ ಸೆಸ್ ಕಡಿಮೆ ಮಾಡಬೇಕು, ಸೆಂಟ್ರಿನವರು ಕಡಿಮೆ ಮಾಡಬೇಕು, ಸ್ಟೇಟ್ ಅವರು ಕಡಿಮೆ ಮಾಡಬೇಕು ಸರ್. ಹಾಗಾದ್ರೆ ಮಾತ್ರ ಬಡವರು ಉದ್ಧಾರ ಆಗೋದು. ತುಂಬ ತೊಂದರೆ ಆಗಿದೆ. ಬಾಡಿಗೆಗಳು ಸಿಗ್ತಾ ಇಲ್ಲ ಸರಿಯಾಗಿ, ವೆಹಿಕಲ್ಲು ಮತ್ತು ಲೋನು, ಮನೆ ಜವಾಬ್ದಾರಿ, ಇದರಿಂದ ತುಂಬ ತೊಂದರೆ ಆಗ್ತದೆ. ದಿನ ದಿನ ಜಾಸ್ತಿ ಆಗ್ತದೆ, ನಮಗೂ ತೊಂದರೆ ಆಯ್ತಾ ಹೋಗ್ತದೆ. ಅದ್ರ ಬಗ್ಗೆ ಮತ್ತೊಂದು ಇದು LPG ಒಂದು ಪ್ರಾಬ್ಲಮ್, ಪೆಟ್ರೋಲ್ ಒಂದು ಪ್ರಾಬ್ಲಮ್ ಅಂದರೆ ಭಾಳ ಕಠಿಣ ಆಗ್ತದೆ ಮನುಷ್ಯರಿಗೆ ಜೀವನ ಮಾಡೋಕ್ಕೆ. ಆದರೂ ಮೊದಲು ಏನಿತ್ತು ಆ ನಮೂನೆ ಇದು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಕೈತೆ, ಶ್ರೀಮಂತರಿಗೆ ಅನುಕೂಲ ಆಕೈತೆ, ಬಡವ್ರಿಗೂ ಅನುಕೂಲ ಆಕೈತೆ. ಆ ನಮೂನೆ ಮೊದಲ್ದಂಗೆ ಅನುಕೂಲ ಮಾಡಿಕೊಟ್ರೆ ಭಾಳ ಚಲೋ ನಮ್ಗೆ. ಜೀವನ ಕಷ್ಟ ಆಕೈತೆ ರೀ. ಪ್ರತಿಯೊಂದೂ ಅವ್ರವ್ರ ಬಜೆಟ್ಗೆ ಅನುಸಾರ ಅವರು
ಬಜೆಟ್ ಲೆಕ್ಕಾಚಾರ ಇರ್ತೈತೆ, ತಿಂಗಳಿಗೆ ಇಷ್ಟು ಪೆಟ್ರೋಲು, ಇಷ್ಟಿಷ್ಟು ಖರ್ಚು, ಮನೆ ಖರ್ಚು ಅಂತೇಳಿ ತುಟ್ಟಿ ಆಗೋದ್ರಿಂದ ಹೊರೆ ಆಕತ್ರಿ ಜನರಿಗೆ, ಸಮಸ್ಯೆ ಆಕತ್ರಿ. ಅದರಿಂದ ಬಜೆಟ್ನಲ್ಲಿ ಏರ್ಪೇರ್ ಆಕತಿ. ಈಗ ನಾವು 10 ಲೀಟ್ರ್ ಹಾಕಿಸ್ತಿದ್ವಿ, 5 ಲೀಟ್ರ್ ಹಾಕ್ಸಕತ್ತೀವಿ ಆ ಬಜೆಟ್ ಹೊಂದಾಣಿಕೆ ಮಾಡೋ ಸಲುವಾಗಿ. ಇನ್ನು ಬೆಲೆ ಏರಿಕೆ ವಿಷಯದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿಯನ್ನು ಮಾಡ್ತಾ ಇದೆ. ಮೋದಿ ಸರ್ಕಾರವನ್ನು ಸಾಲಾಗಿ ಪ್ರತಿಪಕ್ಷದವರು ಟೀಕೆಯನ್ನು ಮಾಡ್ತಾ ಇದ್ದಾರೆ. ರಾಜಕೀಯವನ್ನೆಲ್ಲ ಪಕ್ಕಕ್ಕಿಟ್ಟು ನೋಡಿದರೆ ಇಡೀ ಜಗತ್ತಿನಲ್ಲಿ ಭಾರತದಲ್ಲಿ ತೈಲ ಬೆಲೆ ಏರಿಕೆಯ ಪ್ರಮಾಣಕ್ಕೆ ಬಂದಾಗ ಕಡಿಮೆ ಅನ್ನೋದು ಕೂಡ ವಾಸ್ತವದ ಸಂಗತಿ. ಅಮೆರಿಕಾದವರು ಮಾರ್ಚ್ನಿಂದ ಇಲ್ಲಿವರೆಗೆ ಪೆಟ್ರೋಲ್ ಮೇಲೆ 44.50% ಬೆಲೆ ಏರಿಕೆಯನ್ನು ಮಾಡಿ ಆಗಿದೆ. ಡೀಸೆಲ್ ದರದ ಮೇಲೆ ಶೇಕಡ 48% ಏರಿಕೆಯನ್ನು ಮಾಡಿದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಪೆಟ್ರೋಲ್ ಬೆಲೆ ಶೇಕಡ 52.40% ದರ ಏರಿಕೆಯಾದರೆ ಡೀಸೆಲ್ ದರದ ಮೇಲೆ ಶೇಕಡ 86% ಏರಿಕೆ ಕಂಡಿದೆ. ಚೀನಾದಲ್ಲಿ ಪೆಟ್ರೋಲ್ ಮೇಲೆ 22% ಬೆಲೆ ಏರಿಕೆಯಾಗಿದ್ದರೆ ಡೀಸೆಲ್ ಮೇಲೆ 23.7% ಏರಿಕೆಯನ್ನು ಕಂಡಿದೆ ಪರ್ಸೆಂಟೇಜ್ ವೈಸ್. ಪಾಕಿಸ್ತಾನದಲ್ಲಂತೂ ಕೇಳೋ ಹಾಗೆಯೇ ಇಲ್ಲ. ಪೆಟ್ರೋಲ್ ಬೆಲೆಯನ್ನು ಶೇಕಡ 55% ಏರಿಕೆಯನ್ನು ಮಾಡಿದರೆ ಡೀಸೆಲ್ ದರವನ್ನು ಶೇಕಡ 45% ಏರಿಕೆ ಮಾಡಲಾಗಿದೆ. ಭಾರತದಲ್ಲಿ ಮಾತ್ರ ಮಾರ್ಚ್ನಿಂದ ಇಲ್ಲಿವರೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರದ ಏರಿಕೆ ಆಗಿರುವಂಥದ್ದು ಶೇಕಡ 5% ಮಾತ್ರ.